ಕರ್ನಾಟಕ ತಂಡದ ಅನುಭವಿ ಆರಂಭಿಕ ಬ್ಯಾಟ್ಸ್ಮನ್ ರಾಬಿನ್ ಉತ್ತಪ್ಪ ಸುವರ್ಣ ನ್ಯೂಸ್ ಜೊತೆ ಮನಸ್ಸನ್ನು ಬಿಚ್ಚಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಎಸ್ ಜೊತೆ ಸಂದರ್ಶನದಲ್ಲಿ ತಮ್ಮ ಮನದ ಆಸೆಯನ್ನು ಬಹಿರಂಗಗೊಳಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಕರ್ನಾಟಕ ತಂಡದ ಸ್ಫೋಟಕ ಆರಂಭಿಕ ರಾಬಿನ್ ಉತ್ತಪ್ಪ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ರಾಬಿನ್, ಫಸ್ಟ್ ಆಫ್ ಆಲ್ ಫೈನಲ್ಗೆ ಹೋಗಿದ್ದಾರೆ, ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಿಮಗೆ? ಇದ್ದಕ್ಕಿದ್ದಂಗೆ ಟೀಮಲ್ಲಿ ಜೂನಿಯರ್ಸ್ ಪ್ಲೇಯರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಹೇಗೆ ಅನ್ಸುತ್ತೆ? ನನ್ನ ಪ್ರಕಾರ ಜೂನಿಯರ್ಸ್ ಮಾತ್ರ ಅಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾವ್ರೆ. ನೀವು ನೋಡಿದ್ರೆ ಅಂದರೆ ನಮ್ಮ ಆ್ಯಕ್ಚುಲಿ ಟೀಮೇ ತುಂಬ ಯಂಗ್ ಟೀಮು. ಸೊ ನೋಡಿದ್ರೆ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ. ಮಿಥುನು ಮಾಡ್ತಾ ಇದ್ದಾನೆ, ವಿನಯನು ಮಾಡ್ತಾ ಇದ್ದಾನೆ, ಅರವಿಂದು ಆಡಿದ್ದಾಗ ನಾನು ಮಾಡಿದೆ, KL ಮಾಡ್ತಾವನೆ, ಗಣೇಶ್ ಸತೀಶು ಮಾಡ್ದ, ಅಮಿತ್ ವರ್ಮಾ ಕಮ್ ಬ್ಯಾಕ್ ಮಾಡ್ದ, ಅವನು ಮಾಡ್ದ. ಸೊ ಎಲ್ಲರೂ ಮಾಡ್ತಾರೆ. ಕರುಣ್ ನಾಯರ್ ಚೆನ್ನಾಗಿ ಮಾಡ್ತಾನೆ, ಶ್ರೇಯಸ್ ಚೆನ್ನಾಗಿ ಮಾಡ್ತಾನೆ, ಮನೀಶ್ ಚೆನ್ನಾಗಿ ಮಾಡ್ತಾನೆ. ಸೊ ಹಂಗೆ ನೋಡಿದ್ರೆ ಎಲ್ಲ 11 ಚೆನ್ನಾಗಿ ಮಾಡ್ತಾರೆ. ಸೊ ನನ್ನ ಪ್ರಕಾರ ಎಲ್ಲ ಬೌಲರ್ಸ್ ಅವ್ರ ಪಾಡಿಗೆ ಚೆನ್ನಾಗಿ ಮಾಡ್ತಾರೆ, ಬ್ಯಾಟ್ಸ್ಮನ್ ಅವ್ರ ಪಾಡಿಗೆ ಚೆನ್ನಾಗಿ ಮಾಡ್ತಾರೆ. ಫೀಲ್ಡಿಂಗ್ ಮಾಡ್ತಿರೋ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ನನ್ನ ಪ್ರಕಾರ ಅದರಿಂದ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. 2009 ಫೈನಲ್ ಹೋಗಿದ್ರಿ ನಿಮ್ಮ ಕ್ಯಾಪ್ಟನ್ಶಿಪ್ಪಲ್ಲಿ. ಈಗ 4 ವರ್ಷದ ನಂತರ ಬಂದಿದ್ದೀರಾ. ಸೊ ಎಷ್ಟು ಈ ಸಲ ಗೆಲ್ಲಬೇಕನ್ನೋ ಹುಮ್ಮಸ್ಸು ಎಷ್ಟಿದೆ? ತುಂಬ ಜಾಸ್ತಿನೇ ಇದೆ. ಯಾಕಂದರೆ ಹೋದ ಸಲ 6 ರನ್ನಿಂದ ಸೋತಿದ್ದೀವಿ. ಸೊ ಆ ನೋವು ಇನ್ನೂ ಜ್ಞಾಪಕ ಬರುತ್ತೆ. ಆ ಮೈಸೂರಲ್ಲಿ ಸೋತಿದ್ದ ಮ್ಯಾಚು ಎಲ್ಲರಿಗೂ ಇನ್ನೂ ತುಂಬ ಜ್ಞಾಪಕ ಬರುತ್ತೆ. ಆದರೆ ನಮ್ಮ ಟೀಮಲ್ಲಿ ಇವಾಗ ಒಂದು ವಿಶ್ವಾಸ ಇದೆ. ಪ್ರತಿ ಜನ ನೋಡಿದ್ರೆ, ಎಲ್ಲರೂ ನೋಡಿದ್ರೆ ಒಂಥರ ತುಂಬ ಸ್ಟ್ರಾಂಗಾಗಿ ವಿಶ್ವಾಸ ಇದೆ ಅಂತ, ನಾವು ಗೆಲ್ತೀವಿ ಅಂತ. ಸೊ ಆ ವಿಶ್ವಾಸ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಸ್ ಎ ಪ್ಲೇಯರ್ ಟೀಮಲ್ಲಿರುವಾಗ ಆ ಬಿಲೀಫನ್ನು ನೋಡಿದ್ರೆ ಟೀಮಲ್ಲಿ ತುಂಬ ಖುಷಿ ಆಗುತ್ತೆ. ತುಂಬ ಕಾನ್ಫಿಡೆನ್ಸೇ ಹಂಗೆ ಬಂದುಬಿಡುತ್ತೆ. ಎಂಜಾಯ್ ಮಾಡ್ತೀವಿ, ಆಡೋಕ್ಕೆ ನೋಡ್ತೀವಿ ಒಟ್ಟಿಗೆ ಗುಂಪಲ್ಲಿ. ಸೊ ಡೆಫಿನೆಟ್ಲಿ ಆಸೆ ತುಂಬ ಇದೆ. ನಾವು ಗೆಲ್ತೀವಿ ಅಂತ ನಮಗೆ ಕಂಪ್ಲೀಟ್ಲಿ ನಂಬಿಕೆ ಇದೆ. ಇಲ್ಲ, ಕರ್ನಾಟಕ ರಣಜಿ ಟೀಮ್ ನೋಡ್ತಾ ಇದ್ರೆ ಎಲ್ಲ 97 2000 ಆಸ್ಟ್ರೇಲಿಯಾ ಟೀಮ್ ಇದು ನೋಡ್ದಂಗೆ ಆಯ್ತಾ ಇದೆ. ಯಾಕಂದರೆ ಯಾರ ಮೇಲೂ ಟೀಮ್ ಡಿಪೆಂಡ್ ಆಗಿಲ್ಲ, ಯಾರೋ ಬರ್ತಾರೆ ಆಡ್ತಾರೆ, ಒಟ್ಟಿನಲ್ಲಿ ಅವ್ರ ರೋಲ್ ಅವ್ರು ನಿಭಾಯಿಸ್ತಿದ್ದಾರೆ. ಸೊ ಇದರಿಂದ ಕ್ಯಾಪ್ಟನು ಮತ್ತು ಸೀನಿಯರ್ಸ್ ಪ್ಲೇಯರ್ ಮೇಲಿನ ಪ್ರೆಷರ್ ಎಷ್ಟು ಕಮ್ಮಿ ಆಗಿದೆ? ಪ್ರೆಷರ್ ನಮ್ಮ ಮೇಲೆ ಪ್ರೆಷರ್ ಎಷ್ಟಿರೋದು ಅಷ್ಟೇ ಇರುತ್ತೆ. ಆದರೆ ಇಂಪಾರ್ಟೆಂಟ್ ಏನಂದರೆ ಈಚ್ ಇಂಡಿವಿಜುವಲ್ ಅವ್ರ ರೋಲ್ ಆಡಬೇಕು ಟೀಮಲ್ಲಿ. ಸೊ ನನ್ನ ರೋಲ್ ನಾನು ಆಡಬೇಕು ಟೀಮ್ಗೋಸ್ಕರ, KL ರಾಹುಲ್ ರೋಲ್ ಆಡಬೇಕು ನಮ್ಮ ಟೀಮ್ಗೋಸ್ಕರ. ಸೊ ಈಚ್ ಪ್ಲೇಯರಿಗೆ ಒಂದೊಂದು ರೋಲ್ ಇದೆ, ಅವ್ರಿಗೆ ಗೊತ್ತು ಆ ರೋಲ್ ಏನಂತ. ಸೊ ಇಂಡಿವಿಜುವಲಿ ನಾವು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ನಮ್ಮ ಗೇಮ್ ಮೇಲೆ, ಇಂಪ್ರೂವ್ ಮಾಡಿದ್ದೀವಿ ನಮ್ಮ ಗೇಮ್ ಮೇಲೆ. ಸೊ ಫೀಲ್ಡಿಂಗಲ್ಲಿ ಇಂಪ್ರೂವ್ ಮಾಡಿದ್ದೀವಿ. ಸೊ ಅದರಿಂದ ನನ್ನ ಪ್ರಕಾರ ಪ್ರೆಷರ್ ಅಂತ ಜಾಸ್ತಿ ಬರಲ್ಲ. ಆದರೆ ಪರ್ಫಾರ್ಮ್ ಮಾಡೋಕ್ಕೆ ಏನು ಹೇಳ್ತೀವಿ ಕನ್ನಡದಲ್ಲಿ, ಎಕ್ಸೈಟ್ಮೆಂಟ್ ಇರುತ್ತೆ. ಸೊ 7 ಮ್ಯಾಚ್ ಆಗಿ ಇಂಜುರಿಯಿಂದ ಹೊರಗೆ ಬಂದರೆ ಈಗ ಬಂದು ಆಡ್ತಾ ಇದ್ದೀರಾ. ಸೊ ನಿಮ್ಮ ಮೇಲೆ ಪ್ರೆಷರ್ ಐತಾ? ಒಬ್ಬ ಸೀನಿಯರ್ ಪ್ಲೇಯರ್, ನೀವು ಈಗ ಇರೋಂಥ ಟೀಮಲ್ಲಿ ಎಲ್ಲ ಯಂಗ್ ಪ್ಲೇಯರ್ ಇದ್ದಾರೆ, ಎಷ್ಟು ಪ್ರೆಷರ್ ಇದೆ, ಹೇಗೆ ಹ್ಯಾಂಡಲ್ ಮಾಡ್ತೀವಿ? ನನಗೆ ಪ್ರೆಷರ್ ಇರಲಿಲ್ಲ. ಆದರೆ ಆ ಟೀಮ್ ತುಂಬ ಚೆನ್ನಾಗಿ ಆಡ್ತಾ ಇದ್ದೀವಿ. ಬಾಂಬೆನ ಔಟ್ರೈಟ್ ಸೋಲಿಸಿದ್ವಿ. ಮತ್ತು ಕೂತ್ಕೊಂಡು ಮ್ಯಾಚ್ ನೋಡಿದಾಗ ನನಗೆ ಪ್ರೆಷರ್ ಇರಲಿಲ್ಲ. ಆದರೆ ಒಂದು ಆಸೆ ಇತ್ತು, ಬಂದು ಟೀಮ್ಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಅದು ನಾನು ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಪಡ್ತೀನಿ. ಆದರೆ ಇನ್ನೂ ಒಂದು ಮ್ಯಾಚ್ ಇದೆ, 2 ಮ್ಯಾಚ್ ಇದೆ, ಇದು ಮತ್ತು ಫೈನಲ್ಸ್ ಮತ್ತು ಇರಾನಿ ಟ್ರೋಫಿನೂ ಇದೆ. ಸೊ 2 ಮ್ಯಾಚ್ ಗೆಲ್ತೀವಿ ಅಂತ ತುಂಬ ನಂಬಿಕೆ ಇದೆ. ಮತ್ತು ಎಲ್ಲರಿಗೂ ನಂಬಿಕೆ ಇದೆ ಅಂತ ನನಗೆ ನಂಬಿಕೆ ಇದೆ. ದಟ್ ನಾನು ನನ್ನ ರೋಲ್ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ. ಈಗ ಕರ್ನಾಟಕ ಟೀಮ್ ನೋಡಿದ್ರೆ ಒಂದು ಸೈಡಿಂದ ನೋಡೋಕೆ ಹೋದರೆ ಆಪೋಸಿಷನ್ ಕರ್ನಾಟಕ ಟೀಮಲ್ಲಿ ಲೂಪ್ ಹೋಲ್ಸು, ಡ್ರಾಬ್ಯಾಕ್ ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಂಗೆ ವರ್ಕೌಟ್ ಮಾಡಿದ್ರಿ ಅಂತ? ಬ್ಯಾಟಿಂಗು, ಬಾಲಿಂಗು, ಫೀಲ್ಡಿಂಗ್ ಎಲ್ಲದರಲ್ಲೂ ನೀವು ಪರ್ಫೆಕ್ಟ್ ಆಗಿದ್ದೀರಾ. ಸೊ ಏನು ಕೋಚು ಎಷ್ಟು ಸಹಾಯ ಆದ್ರಿ? ನನ್ನ ಪ್ರಕಾರ ನಾವು ಹೋಗಿದ್ದು 3-4 ವರ್ಷದಿಂದ ತುಂಬ ಕಷ್ಟಪಡ್ತಾಯಿದ್ದೀವಿ. ಅಂದರೆ ನಮ್ಮ ಗೇಮ್ ಮೇಲೇ ತುಂಬ ವರ್ಕ್ ಮಾಡ್ತಾಯಿದ್ದೀವಿ. ಇಂಡಿವಿಜುವಲಿ ನಾವು ನಮ್ಮ ಸ್ವಂತ ಗೇಮ್ ಮೇಲೆ ತುಂಬ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಹುಡುಗರು ತುಂಬ ಕಷ್ಟಪಡ್ತಾರೆ, ತುಂಬ ವರ್ಕ್ ಮಾಡ್ತಾರೆ ಸ್ವಂತ ಗೇಮ್ ಮೇಲೆ. ಸೊ ಅದು ಮಾಡಿದಾಗ ಆಬ್ವಿಯಸ್ಲಿ ಆ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ನಮ್ಮ ಗೇಮಲ್ಲಿ ಒಂದೊಂದು ಚೂರು ಜಾಸ್ತಿ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ಸೊ ಆ ಇಂಪ್ರೂವ್ಮೆಂಟ್ ಬಂದಾಗ ಆಬ್ವಿಯಸ್ಲಿ ಒಟ್ಟಿಗೆ ಎಲ್ಲರೂ ಕಷ್ಟಪಡ್ತಿರುವಾಗ ಸ್ವಂತ ಗೇಮ್ ಮೇಲೇ, ಸೊ ಒಟ್ಟಿಗೆ ಆಡಿದಾಗ ಎಲ್ಲ ಒಂದೇ ಸಲ ಒಟ್ಟಿಗೆ ಬಂದಾಗ ಚೆನ್ನಾಗಿರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಹಂಗೆ ಬರ್ತಾಯಿದೆ ಒಳ್ಳೆ ಪರ್ಫಾರ್ಮೆನ್ಸ್ಗಳು. ಸೊ ನಿಮ್ಮ ಟೀಮ್ ಈಗ ಪ್ರಾಕ್ಟೀಸ್ ಎಲ್ಲ ನೋಡ್ತಾರೆ, ನಿಮಗೆಲ್ಲ ಫೈನಲ್ ಆಡ್ತಾ ಇದೀವಿ ನಾವು ಅನ್ನೋ ಪ್ರೆಷರೇ ಇಲ್ಲ, ಎಲ್ಲರೂ ಆರಾಮಾಗಿ ಆಡ್ತಾಯಿದ್ರೆ, ತುಂಬ ಕಾಮ್ ಆಗಿದ್ದೀರಾ. ಸೊ ಏನು ಲೀಗಲ್ಲಿ ಆಡಿದ್ರೆ ಅದೇ ಮೆಂಟಾಲಿಟಿಲೇ ಈಸಿಯಾಗಿ ತೊಗೊಂಡು ಆಡ್ತಾ ಇದ್ದೀರಾ, ಅಂದರೆ ಪ್ರೆಷರ್ ಇಲ್ವಾ ಅಂತ ಕೇಳಿ? ಇಲ್ಲ, ಅಂಥ ಪ್ರೆಷರ್ ಏನಿಲ್ಲ. ನಾವು ಅಟ್ ದಿ ಎಂಡ್ ಆಫ್ ದ ಡೇ ನೋಡಿದ್ರೆ ಫೈನಲ್ ಇದ್ರೂ, ಮೊದಲನೇ ಮ್ಯಾಚ್ ಇದ್ರೂ ಇಟ್ಸ್ ಕ್ರಿಕೆಟ್ ಮ್ಯಾಚ್ ಅಲ್ವಾ. ಸೊ ನಮ್ಮ ರೋಲ್ ಆಡಬೇಕು. ನಮ್ಮ ಮ್ಯಾಚಿಗೆ ಬೇರೆ ಮ್ಯಾಚಿಗೆ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಹಾಗೆ ಈ ಮ್ಯಾಚಿಗೂ ಪ್ರಿಪೇರ್ ಮಾಡ್ತೀವಿ. ಸೊ ಪ್ರೆಷರ್ ಏನಿಲ್ಲ. ಮಹಾರಾಷ್ಟ್ರ ಟೀಮು ಸೀಮರ್ಸ್ ತುಂಬ ಚೆನ್ನಾಗಿದ್ದಾರೆ. ಸ್ಟಾರ್ಟಿಂಗ್ ಹೊಸ ಬಾಲಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ, ವಿಕೆಟ್ ತುಂಬ ಬೀಳ್ತಾ ಇದೆ. ಸೊ ಇದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿಗೆ ಇದೆ ಅನ್ಸಲ್ವಾ?
ಡೆಫಿನೆಟ್ಲಿ ನಮ್ಮ ಆ್ಯಸ್ ಎನ್ ಓಪನರ್ ನಮ್ಮ ರೋಲ್ ಏನಂದರೆ ವಿಕೆಟ್ ಕಳ್ಕೊಬಾರ್ದು, ಟೀಮ್ಗೆ ಒಂದು ಒಳ್ಳೆ ಫೌಂಡೇಶನ್ ಮಾಡಬೇಕು, ಹೊಸ ಬಾಲ್ನ ನೋಡ್ಕೋಬೇಕು, ಕೆಳಗೆ ಆಡುವವರ ಬ್ಯಾಟ್ಸ್ಮನ್ಗೆ ಹೊಸ ಬಾಲ್ ಆಡಿಸ್ಬಾರ್ದು, ಒಂಚೂರು ಬಾಲ್ ಹಳೇದಾದ್ಮೇಲೆ ಬಂದರೆ ಪರವಾಗಿಲ್ಲ, ಅವ್ರು ಇನ್ನೂ ಕಂಫರ್ಟಬಲ್ ಆಗಿ ಆಡ್ತಾರೆ. ಸೊ ನಮ್ಮ ರೋಲ್ ಏನಂದರೆ ಅಲ್ಲಿ ಹೋಗ್ಬಿಟ್ಟು ಆ ನ್ಯೂ ಬಾಲ್ ನೋಡ್ಕೊಳ್ಳೋದು, ಆಡ್ಬಿಡೋದು ಕಂಪ್ಲೀಟ್ಲಿ, ಅದನ್ನು ಒಂಚೂರು ಹಳೇದು ಮಾಡೋದು ಆ ಬಾಲ್ನ, ಮತ್ತು ಆ ಫೌಂಡೇಶನ್ ಸೆಟ್ ಮಾಡೋದು ಟೀಮ್ಗೋಸ್ಕರ. ಒಂದು ಸ್ಕೋರ್ ಚೇಸ್ ಮಾಡೋಕ್ಕೆ, ಅಲ್ಲಾದರೆ ಒಂದು ದೊಡ್ಡ ಸ್ಕೋರ್ ಮಾಡೋಕ್ಕೆ ಆ ಫೌಂಡೇಶನ್ ಲೇ ಮಾಡೋದು. ಸೊ ನಂದು ಮತ್ತು KL ರಾಹುಲ್ದು ರೋಲ್ ಅಂದರೆ ಆ ಫೌಂಡೇಶನ್ ನಮ್ಮ ಟೀಮ್ಗೋಸ್ಕರ ಸೆಟ್ ಮಾಡಬೇಕು. ಈ ಸಲ ನೋಡ್ತಾ ಇದ್ರೆ ತುಂಬ ಜನ ಪ್ಲೇಯರ್ಗಳು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಟೀಮ್ ಇಂಡಿಯಾಗೆ ಹೋಗಿ ನಿಮ್ಮನ್ನೂ ಸೇರಿದಂತೆ ತುಂಬ ಜನಕ್ಕೆ ಹೆಚ್ಚಿನ ಅವಕಾಶ ಇದೆ. ಸೊ ಒಂದು ವೇಳೆ ರಣಜಿ ಗೆದ್ದರೆ ಕರ್ನಾಟಕದಿಂದ ಮತ್ತೆ ಏನು ಆ 98 ಆ ಟೈಮಲ್ಲಿ ಏನು ಕರ್ನಾಟಕ ಪ್ಲೇಯರ್ಗಳು ಇದ್ದರು ಟೀಮ್ ಇಂಡಿಯಾದಲ್ಲಿ, ಆ ರೀತಿ ಒಂದು ಮತ್ತೆ ಮರುಕಳಿಸ್ಬೋದಾ? ಡೆಫಿನೆಟ್ಲಿ, ಆದರೆ ಆಬ್ವಿಯಸ್ಲಿ ನಮಗೆ ಅದ್ರ ಬಗ್ಗೆ ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ತಪ್ಪಾಗಿರುತ್ತೆ. ಯಾಕಂದರೆ ನಮ್ಮ ಕಂಟ್ರೋಲಲ್ಲಿರೋದು ಆಡೋದು, ಗೆಲ್ಲೋದು, ಹೋಗಿ 100% ಕೊಡೋದು. ಇನ್ಫ್ಯಾಕ್ಟ್ ಗೆಲ್ಲೋದು ಅಲ್ಲ, ಹೋಗಿ 100% ಕೊಡೋದು, ಕಷ್ಟಪಡೋದು, ಮತ್ತು ನಮ್ಮ ಬೆಸ್ಟ್ ಹಾಕೋದು ಈಚ್ ಮ್ಯಾಚಲ್ಲಿ, ಅದು ನಮ್ಮ ಕಂಟ್ರೋಲಲ್ಲಿದೆ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ರೆ ಈ ಕಂಟ್ರೋಲಲ್ಲಿ ಇರದೇ ಇರೋ ವಿಷಯ ವಿಲ್ ಆಟೋಮ್ಯಾಟಿಕ್ಲಿ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಸೊ ನಾವು ನಮ್ಮ ಜವಾಬ್ದಾರಿ ಏನಿದೆ ಅದು ಚೆನ್ನಾಗಿ ಮಾಡಿದ್ರೆ ಬಾಕಿ ಎಲ್ಲ ಆಟೋಮ್ಯಾಟಿಕ್ಲಿ ಆಗುತ್ತೆ. ಓಕೆ ರಾಬಿನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ರಾಬಿನ್ ಉತ್ತಪ್ಪ ಅವ್ರ ಮಾತು. ಏನು ನಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಮಾಡಿದ್ರೆ ಸಾಕು, ಗೆಲುವು ಅನ್ನೋದು ತಾನಾಗೇ ಸಿಗುತ್ತೆ. ಯಾಕಂದರೆ ನಾವು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ, ಇದೇ ಒಂದು ಮೂಮೆಂಟಮ್ ಮುಂದೆ ವರ್ಷಿದ್ರೆ ಸಾಕು, ರಣಜಿ ಟ್ರೋಫಿ ನಾವು ಎತ್ತಿ ಹಿಡಿತೀವಿ, ಮತ್ತು ರಣಜಿ ಟ್ರೋಫಿ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.